ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಎಂಬುದು ಭಾರತೀಯರಾದ ನಮ್ಮ ಬದುಕಿನ ಶ್ರೇಷ್ಠವಾದಂತಹ ಚಿಂತನೆ. ಈ ಮಂತ್ರಾಲಯದಂತಹ ಮನೆಗೆ ಮಂಗಳ ಕಲಶವಿಟ್ಟಂತೆ ಶೋಭಿಸುವುದೇ ಮನೆಯ ಹೆಬ್ಬಾಗಿಲಿನ ತೋರಣ. ಮನೆಯ ಮುಖ್ಯ ದ್ವಾರಕ್ಕೆ ತೋರಣ ಕಟ್ಟುವ ಸಂಪ್ರದಾಯ ಭಾರತೀಯ ಸಂಸ್ಕೃತಿಯಲ್ಲಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಹಬ್ಬ ಹರಿದಿನಗಳು, ವಿವಾಹಾದಿ ಶುಭ ಸಮಾರಂಭಗಳು ಎದುರಾದಾಗ ಹಸಿರು ಎಲೆ ಮತ್ತು ಹೂಗಳಿಂದ ತೋರಣಗಳನ್ನು ಕಟ್ಟುವುದು ವಾಡಿಕೆಯಾಗಿರುತ್ತದೆ. ತೋರಣ ಎನ್ನುವುದು ಮನೆಯ ಒಳ ಪ್ರವೇಶಿಸುವ ದ್ವಾರವನ್ನು ಅಲಂಕರಿಸುವಂತಹ ಮಂಗಳಕರ ಸಂಕೇತ. ಇತ್ತೀಚಿನ ದಿನಗಳಲ್ಲಿ ಮನೆಯ ಮುಖ್ಯ ದ್ವಾರಕ್ಕೆ ಭತ್ತದ ತೋರಣವನ್ನು ಕಟ್ಟುವಂತಹ ಸಂಪ್ರದಾಯ ಅತ್ಯಂತ ಜನಪ್ರಿಯವಾಗಿದೆ. ಕೃತಕ ಪ್ಲಾಸ್ಟಿಕ್ ತೋರಣಗಳ ಅಬ್ಬರದ ನಡುವೆ ಜನರು ಮತ್ತೆ ನೈಸರ್ಗಿಕ ವಸ್ತುಗಳ ಕಡೆ ಮುಖ ಮಾಡಿರುವುದಕ್ಕೆ ಇದು ಒಂದು ಅತ್ಯುತ್ತಮ ಉದಾಹರಣೆ. ಆತ್ಮೀಯರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮನೆಯ ಮುಖ್ಯ ದ್ವಾರಕ್ಕೆ ಭತ್ತದ ತೋರಣವನ್ನು ಏಕೆ ಕಟ್ಟಬೇಕು, ಭತ್ತದ ತೋರಣವನ್ನು ಕಟ್ಟಲು ಅತ್ಯಂತ ಶುಭ ದಿನಗಳು ಯಾವುವು, ಯಾವ ದಿನ ಭತ್ತದ ತೋರಣವನ್ನು ಬದಲಾಯಿಸಬೇಕು ಮತ್ತು ಬದಲಾಯಿಸಿದ ನಂತರ ಹಳೆಯ ತೋರಣವನ್ನು ಏನು ಮಾಡಬೇಕು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಭತ್ತದ ತೋರಣವನ್ನು ಮನೆಯ ಬಾಗಿಲಿಗೆ ಕಟ್ಟುವುದೇಕೆ? ಸಾಂಪ್ರದಾಯಿಕ ಮಾವು ಮತ್ತು ಬೇವಿನ ಎಲೆಗಳ ತೋರಣದಂತೆಯೇ ಚೆನ್ನಾಗಿ ಬೆಳೆದಂತಹ ಹಸಿರು ಮತ್ತು ಚಿನ್ನದ ಬಣ್ಣದ ಭತ್ತದ ತೆನೆಗಳನ್ನು ಒಂದಕ್ಕೊಂದು ಸುಂದರವಾಗಿ ಹೆಣೆದು ಸಿದ್ಧಪಡಿಸುವಂತಹ ತೋರಣವೇ ಭತ್ತದ ತೋರಣ. ಅಷ್ಟಲಕ್ಷ್ಮಿಯರಲ್ಲಿ ಧಾನ್ಯಲಕ್ಷ್ಮಿಯೂ ಸಹ ಒಬ್ಬರು. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಭತ್ತವನ್ನು ಸಾಕ್ಷಾತ್ ಧಾನ್ಯಲಕ್ಷ್ಮಿ ಎಂದು ಪೂಜಿಸಲಾಗುತ್ತದೆ. ಮನೆಯ ಮುಂಬಾಗಿಲಿಗೆ ಭತ್ತದ ತೋರಣವನ್ನು ಕಟ್ಟುವುದರಿಂದ ಧಾನ್ಯಲಕ್ಷ್ಮಿಯನ್ನು ಸದಾಕಾಲ ಮನೆಗೆ ಆಹ್ವಾನಿಸಿದಂತಾಗುತ್ತದೆ ಮತ್ತು ಮನೆಯಲ್ಲಿ ಅನ್ನದ ಕೊರತೆ ಎಂದಿಗೂ ಎದುರಾಗುವುದಿಲ್ಲ ಎಂಬ ನಂಬಿಕೆ ಇದೆ. ಧರ್ಮಶಾಸ್ತ್ರಗಳ ಪ್ರಕಾರ ಸಾಕ್ಷಾತ್ ಧಾನ್ಯಲಕ್ಷ್ಮಿಯ ಸ್ವರೂಪವಾದ ಭತ್ತ ಎಲ್ಲಿರುತ್ತದೆಯೋ ಅಲ್ಲಿ ದಾರಿದ್ರ್ಯತೆ, ನಕಾರಾತ್ಮಕತೆ ಮತ್ತು ಅಶುಭ ಶಕ್ತಿಗಳು ನೆಲೆಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದಲೇ ಭತ್ತದ ತೋರಣ ಮನೆಗೆ ರಕ್ಷಣಾತ್ಮಕ ಕವಚದಂತೆ ಕೆಲಸ ಮಾಡುತ್ತದೆ. ಮನೆಯನ್ನು ಪ್ರವೇಶ ಮಾಡಬಹುದಾದ ನಕಾರಾತ್ಮಕ ಶಕ್ತಿಗಳನ್ನು ಹೊರಗೆ ತಡೆದು ನಿಲ್ಲಿಸಿ ಕೇವಲ ಸಕಾರಾತ್ಮಕ ಶಕ್ತಿ ಮನೆಯನ್ನು ಒಳಪ್ರವೇಶಿಸುವಂತೆ ಭತ್ತದ ತೋರಣ ನೋಡಿಕೊಳ್ಳುತ್ತದೆ. ನಮ್ಮ ಹಿಂದೂ ಪೂಜಾ ಪದ್ಧತಿಯಲ್ಲಿ ನವಧಾನ್ಯಗಳಿಗೆ ವಿಶೇಷವಾದ ಸ್ಥಾನವಿದೆ. ಅದರಲ್ಲೂ ಭತ್ತ ಪ್ರಮುಖವಾದದ್ದಾಗಿದೆ. ಭತ್ತ ನವಗ್ರಹಗಳಲ್ಲಿ ಒಂದಾದಂತಹ ಚಂದ್ರನ ಧಾನ್ಯವಾಗಿದೆ. ಅಂದರೆ ಭತ್ತ ಚಂದ್ರನ ಶಕ್ತಿಯನ್ನು ಪೋಷಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರನನ್ನು ಮನಸ್ಸು ಮತ್ತು ಭಾವನೆಗಳ ಸಂಕೇತ ಎಂದು ಉಲ್ಲೇಖಿಸಲಾಗುತ್ತದೆ. ಚಂದ್ರನ ಧಾನ್ಯವಾದ ಭತ್ತದ ತೋರಣವನ್ನು ಮನೆಯ ಮುಂಬಾಗಿಲಿಗೆ ಕಟ್ಟುವುದರಿಂದ ಮನೆಯಲ್ಲಿ ಶಾಂತಿ, ಭಾವನಾತ್ಮಕ ಸ್ಥಿರತೆ ಹಾಗೂ ಕುಟುಂಬದಲ್ಲಿ ನೆಮ್ಮದಿ ನೆಲೆಸುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯ ದ್ವಾರವು ವಾಸ್ತು ಪುರುಷನ ಮುಖ ಇದ್ದಂತೆ. ಮುಖದ ಭಾಗದಲ್ಲಿ ಪ್ರಕೃತಿ ದತ್ತವಾದ ಭತ್ತದ ತೋರಣವನ್ನು ಹಾಕುವುದರಿಂದ ವಾಸ್ತು ಪುರುಷ ಪ್ರಸನ್ನರಾಗುತ್ತಾರೆ. ಇದರಿಂದ ಮನೆಯಲ್ಲಿ ವಾಸ್ತು ದೋಷಗಳಿಂದ ಉಂಟಾಗಬಹುದಾದಂತಹ ನಕಾರಾತ್ಮಕ ಪ್ರಭಾವಗಳೆಲ್ಲ ದೂರಾಗುತ್ತವೆ. ಭತ್ತದ ತೋರಣವನ್ನು ಜೀವಂತ ಶಕ್ತಿ ಎಂದು ಕರೆಯಬಹುದು. ಏಕೆಂದರೆ ಪ್ಲಾಸ್ಟಿಕ್ ಅಥವಾ ಕೃತಕ ತೋರಣಗಳಿಗೆ ಪ್ರಾಣ ಇರುವುದಿಲ್ಲ. ಆದರೆ ಭತ್ತದ ತೆನೆಗಳು ಒಣಗಿದ್ದರೂ ಸಹ ಅವುಗಳ ಒಳಗಿರುವ ಅಕ್ಕಿಗೆ ಜೀವವಿರುತ್ತದೆ. ಮಣ್ಣು ಮತ್ತು ನೀರು ದೊರೆತರೆ ಭತ್ತ ಮೊಳಕೆ ಹೊಡೆದು ಹೊಸ ಜೀವ ನೀಡುತ್ತದೆ. ಭತ್ತದ ತೋರಣದಲ್ಲಿರುವ ಜೀವಶಕ್ತಿಯು ಮನೆಯ ಬಾಗಿಲಿಗೆ ನಿರಂತರವಾಗಿ ಧನಾತ್ಮಕ ಕಂಪನಗಳನ್ನು ಹೊರಸೂಸುತ್ತಲಿರುತ್ತದೆ. ಭತ್ತವು ಪಂಚಭೂತಗಳಾದಂತಹ ಭೂಮಿ, ಜಲ, ಅಗ್ನಿ ಎಂದರೆ ಸೂರ್ಯನ ಶಾಖ, ಗಾಳಿ ಮತ್ತು ಆಕಾಶದ ಶಕ್ತಿಯನ್ನು ಹೀರಿಕೊಂಡು ಬೆಳೆದಿರುತ್ತದೆ. ಈ 5 ಪಂಚಭೂತಗಳ ತತ್ವವು ಜೀವಂತ ಶಕ್ತಿ ತೋರಣದ ರೂಪದಲ್ಲಿ ಮನೆಯ ಬಾಗಿಲಿನಲ್ಲಿದ್ದರೆ ಅದು ಇಡೀ ಮನೆಯ ವಾತಾವರಣವನ್ನು ಸಮತೋಲನದಲ್ಲಿರಿಸುತ್ತದೆ. ಭತ್ತದ ತೋರಣ ದೃಷ್ಟಿದೋಷ ನಿವಾರಕವೂ ಸಹ ಹೌದು. ಮುಖ್ಯ ಬಾಗಿಲಿಗೆ ಸುಂದರವಾಗಿ ಹೆಣೆದಿರುವ ಭತ್ತದ ತೋರಣವು ಅತ್ಯಂತ ಆಕರ್ಷಕವಾಗಿ ಕಾಣುತ್ತದೆ. ಮನೆಗೆ ಬರುತ್ತಿರುವವರ ದೃಷ್ಟಿ ಮೊದಲು ಆ ತೋರಣದ ಮೇಲೆ ಬೀಳುವುದರಿಂದ ಮನೆಯ ಮೇಲಿನ ನೇರ ದೃಷ್ಟಿ ತಪ್ಪುತ್ತದೆ. ಇದು ದೃಷ್ಟಿದೋಷದ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ. ಮಾವಿನ ಎಲೆ ಅಥವಾ ಹೂವಿನ ತೋರಣಗಳು ಒಂದೆರಡು ದಿನಗಳಲ್ಲಿ ಒಣಗಿ ಹೋಗುತ್ತವೆ.
ಆದರೆ ನೈಸರ್ಗಿಕವಾಗಿ ಒಣಗಿಸಿದಂತಹ ಭತ್ತದ ಪೈರುಗಳಿಂದ ಹೆಣೆದಿರುವಂತಹ ಈ ತೋರಣಗಳು ಕನಿಷ್ಠ ಪಕ್ಷ 1 ರಿಂದ 5 ವರ್ಷದವರೆಗೆ ಯಾವುದೇ ಹಾನಿಗೊಳಗಾಗದೆ ಬಾಳಿಕೆ ಬರುತ್ತವೆ. ಇಷ್ಟೆಲ್ಲ ಲಾಭಗಳಿರುವುದರಿಂದ ಮನೆಯ ಬಾಗಿಲಿಗೆ ಭತ್ತದ ತೋರಣವನ್ನು ಹಾಕುವುದು ಬಹಳ ಒಳ್ಳೆಯದು. ಭತ್ತದ ತೋರಣವನ್ನು ಯಾವ ದಿನ ಕಟ್ಟುವುದು ಒಳಿತು? ಭತ್ತದ ತೋರಣವನ್ನು ಕಟ್ಟಲು ಯುಗಾದಿ, ವರಮಹಾಲಕ್ಷ್ಮಿ ವ್ರತ, ದೀಪಾವಳಿಯ ಲಕ್ಷ್ಮೀ ಪೂಜೆಯ ದಿನ, ನವರಾತ್ರಿ, ಶ್ರಾವಣ ಮಾಸದ ದಿನಗಳು ಮತ್ತು ಮಕರ ಸಂಕ್ರಾಂತಿ ಹಬ್ಬದ ದಿನ ಅತ್ಯಂತ ಶ್ರೇಷ್ಠ. ಇದಲ್ಲದೆ ಪ್ರತಿ ಮಂಗಳವಾರ ಅಥವಾ ಶುಕ್ರವಾರದ ದಿನ ಬ್ರಾಹ್ಮಿ ಮುಹೂರ್ತದ ಸಮಯವೂ ಸಹ ಭತ್ತದ ತೋರಣವನ್ನು ಕಟ್ಟಲು ಪ್ರಾಶಸ್ತ್ಯವಾದ ಸಮಯವಾಗಿರುತ್ತದೆ. ಹಳೆಯ ತೋರಣದ ಭತ್ತದ ಕಾಳುಗಳು ಸಂಪೂರ್ಣವಾಗಿ ಉದುರಿದ ನಂತರ ಅಥವಾ ತೋರಣ ಬಣ್ಣವನ್ನು ಕಳೆದುಕೊಂಡಾಗ, ಹಳೆಯದಾಗಿ ಕಾಣಿಸಿದಾಗ ಅಥವಾ ಧೂಳು ಹಿಡಿದಾಗ ಭತ್ತದ ತೋರಣವನ್ನು ಬದಲಾಯಿಸಬಹುದು. ಭತ್ತವು ಸಂಪತ್ತಿನ ಸಂಕೇತವಾದ್ದರಿಂದ ಹಳೆಯದಾದಂತಹ ಭತ್ತದ ತೋರಣವನ್ನು ಕಸದ ಬುಟ್ಟಿಗೆ ಎಸೆಯಬಾರದು. ಅದನ್ನು ಗಿಡಮರಗಳ ಬುಡಕ್ಕೆ ಹಾಕುವುದರಿಂದ ನೈಸರ್ಗಿಕ ಗೊಬ್ಬರವಾಗುತ್ತದೆ. ಅಷ್ಟೇ ಅಲ್ಲದೆ ತೋರಣದಲ್ಲಿರುವಂತಹ ಭತ್ತವನ್ನು ಬೇರ್ಪಡಿಸಿ ಮನೆಯ ಮೇಲ್ಛಾವಣಿಯಲ್ಲಿ ಅಥವಾ ಕೈದೋಟಗಳಲ್ಲಿ ಪಕ್ಷಿಗಳಿಗೆ ಆಹಾರವಾಗಿ ನೀಡಬಹುದು. ಆತ್ಮೀಯರೇ, ಭತ್ತದ ತೋರಣದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.